ನಮಸ್ಕಾರ. ಈ ನಿಮ್ಮ ಶುಕ್ರದಿಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ರೈತ ಮಹಿಳೆಗೆ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಂಚನೆ. ಜಗಳೂರು ತಾಲೂಕಿನ ಉಚ್ಚನಹಳ್ಳಿ ಗ್ರಾಮದ ರೈತ ಮಹಿಳೆ ಛಾಯಾಲಕ್ಷ್ಮಿ ಎಂಬುವವರಿಗೆ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಂಚನೆ ಮಾಡಿದೆ. ಜಗಳೂರು ತಾಲೂಕಿನ ಉಚ್ಚನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 61 ಜಮೀನಿನಲ್ಲಿ ಛಾಯಾಲಕ್ಷ್ಮಿ ಎಂಬುವರ ಜಮೀನಿನಲ್ಲಿ ಅಕ್ರಮವಾಗಿ ಸೋಲಾರ್ ಅಳವಡಿಸಿ ವಂಚನೆ ಮಾಡಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಮತ್ತು ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ವತಿಯಿಂದ ಜಗಳೂರು ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನಮ್ಮ ಚಾನೆಲ್ ಒಂದಿಗೆ ವಂಚನೆಗೊಳಗಾದ ರೈತ ಮಹಿಳೆ ಛಾಯಾಲಕ್ಷ್ಮಿ ಅವರು ಮತ್ತು ಅವರ ಸೊಸೆ ಸುಗುಣರವರು ನಮ್ಮ ಚಾನೆಲ್ ಒಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಚಾಲಕರಾದ ಎ.ಕೆ. ಮಾರಪ್ಪ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಚ್. ಮಲ್ಲೇಶಿ, ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ನಮ್ಮ ಚಾನೆಲ್ ಒಂದಿಗೆ ಪ್ರತಿಕ್ರಿಯಿಸಿ ಬೃಹತ್ ಪ್ರತಿಭಟನೆ ಮೂಲಕ ಈ ಒಂದು ಆಗ್ರಹಿಸಿದ್ದಾರೆ. ಲಾಭದಾಯಕ ವಾಣಿಜ್ಯವನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ ತಹಸೀಲ್ದಾರ್ ಮತ್ತು ಎಸಿ ಮತ್ತು DC ಏನು ಮಾಡ್ತಾ ಇದ್ದಾರೆ? ಒಂದು ಕೋಟಿಗಟ್ಟಲೆ ಅವರ ಮಾಡತಕ್ಕಂಥ ಒಂದು ಕಂಪ್ನಿಯನ್ನು ಸಾವಿರಾರು ಎಕರೆಯಲ್ಲಿ ಹಾಕ್ತಿದ್ದಾರಲ್ಲ, ಈ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ರೈತರ ಪರವಾಗಿ ಒಂದು ಮನವಿ ಕೊಟ್ಟರಂದರೆ ಅದನ್ನ ಪರಿಶೀಲನೆ ಮಾಡಬೇಕು, ಏನಾಗಿದೆ ಅಂತ ಕೇಳ್ಬೇಕು ತಾನೆ ಕಂಪ್ನಿಗೆ. ಇವ್ರಿಗೆ ಮನವಿ ಕೊಟ್ಟು ಸುಮಾರು 1.5 ವರ್ಷ ಆಗಿದೆ. ಆದರೆ ಇಲ್ಲಿಯವರೆಗೆ ಅವ್ರು ಏನು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂದರೆ ಇದರ ಅರ್ಥ ಏನು? ತಾಲೂಕು ಆಡಳಿತ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಅವ್ರ ಗಮನಕ್ಕಿಲ್ಲ ಅಂದ್ರೆ ಮತ್ತು ಗಮನಕ್ಕೆ ತಂದರೂ ಸಹ ಇದರ ಬಗ್ಗೆ ಯಾರು ಅವರು ಪರಿಶೀಲನೆ ಮಾಡ್ತಿಲ್ಲ, ನ್ಯಾಯ ಕೊಡ್ತಾ ಇಲ್ಲ ರೈತರಿಗೆ. ಕಂಪ್ನಿ ಯಾವುದು? ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಅನ್ನೋದು ಇದು 3ನೇ ಪ್ರಕರಣ. ಇದು ಹಿಂದೆ ಒಂದು ಪ್ರಕರಣದಲ್ಲಿ ಅದೇ ಉಚ್ಚಿನಹಳ್ಳಿ ನಾಗರಾಜ್ ಅನ್ನತಕ್ಕಂಥನು ವಿಂಡೋ ಫ್ಯಾನ್ ನಿಲ್ಲಿಸಿದಾಗ ಅವರು ಪರಿಹಾರವಾಗಿ ಭೂಮಿ ಕೊಡಿಸಿಲ್ಲ ಅಂತ ಹೋರಾಟ ಮಾಡಿದಾಗ ಅವ್ರ ವಿರುದ್ಧ ಕೇಸ್ ಹಾಕಿ ಅವರನ್ನು ಪ್ರಕರಣ ದಾಖಲೆ ಮಾಡಿರ್ತಾರೆ. ಹೊಡೆದು ಅವೆಲ್ಲ ಪ್ರಕರಣ ಅದು ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇದೇ ಥರ ಆಗ್ತಾ ಇದೆ. ದಯವಿಟ್ಟು ತಮ್ಮ ವಾಹಿನಿ ಕಡೆಯಿಂದ ಇದು ತಹಸೀಲ್ದಾರ್ಗೆ ಆಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ, ವರಿಷ್ಠಾಧಿಕಾರಿಗಳಿಗಾಗಲಿ ಗಮನಕ್ಕೆ ಹೋಗ್ಬೇಕು. ಆ ಥರ ಪ್ರಚಾರ ಮಾಡಿ ದಯವಿಟ್ಟು ಈ ರೈತರಿಗೆ ಇನ್ನೊಮ್ಮೆ ಅನ್ಯಾಯ ಆಗದಂತ ನೋಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ. ತಮ್ಮ ಹೆಸರು? ನಮ್ಮ ಹೆಸರು ಎ.ಕೆ. ಮಾರಪ್ಪ ಅಂತೇಳಿ, ದಲಿತ ವಿಮೋಚನೆ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲೆ. ಅಮ್ಮರ ಒಂದು ಭೂಮಿಯಲ್ಲಿ, ಕುಟುಂಬದವರ ಒಂದು ಭೂಮಿಯಲ್ಲಿ 4 ಎಕರೆ 4 ಗುಂಟೆ ಒಂದು ಲ್ಯಾಂಡ್ ತೊಗೊಂತಾರೆ. 50 ರೂಪಾಯಿ ಬಾಂಡ್ ಪೇಪರಲ್ಲಿ ಆ ಲ್ಯಾಂಡನ್ನು ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಏನಂತಂತಂದರೆ ನಮಗೆ ಲ್ಯಾಂಡ್ ಬೇಕು ಅಂತ ಅಷ್ಟೇ, ಜಸ್ಟ್ ಅಗ್ರಿಮೆಂಟು. ನಾವು ಅವ್ರನ್ನ ಕೊಟ್ಟಿಲ್ಲ, ಏನಿಲ್ಲ. ಆ ಅಗ್ರಿಮೆಂಟ್ ಮೇಲೇ ಇವರು ಭೂಮಿ ಹಾಕ್ತಾರೆ. ಇಲ್ಲಿವರೆಗೆ ಆಯಿತು ಆ ಕುಟುಂಬದವರಿಗೆ ಎಷ್ಟು ಏನು ಅಂತ ಅವ್ರು ಹೇಳ್ತಾರೆ, ನೀವು ಅಗ್ರಿಮೆಂಟ್ ಮಾಡಿರಿ, ನಾವು ಅದಕ್ಕೆ ಲ್ಯಾಂಡಾಗಲ್ಲಿ ನಾವು ಭೂಮಿಯಲ್ಲೇ ನಾವು ಸೋಲಾರ್ ಹಾಕ್ಕೊಂಡಿವಿ. ನಮ್ಮ ಪರಿಹಾರ ಕೊಡದಲ್ಲಿ ನೀವು ಯಾರು ಅನುಮತಿ ಕೊಡಲಿಲ್ಲ, ನಮ್ಮ ಅನುಮತಿ ತಗೊಳ್ಳಿ ನೀವು ಹೆಂಗೆ ಹಾಕಿದ್ದೀರಿ ಅಂತ ಕೇಳಕ್ಕೆ ಹೋದರೆ ಅವ್ರಿಗೆ ಲೀಗಲಾಗಿ ನೋಟಿಸ್ ಕಳಿಸೋದು, ಲಾಯರ್ ಕಡೆಯಿಂದ ನೋಟಿಸ್ ಕಳಿಸೋದು, ನೀವು ಬಂದು ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳೋದು. ಸರ್, ಭೂಮಿ ಖರೀದಿ ಮಾಡಬೇಕಾದನ್ನು ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದು ಅವ್ನ ಕೆಲಸ. ಅವ್ರು ಬರ್ತಾ ಇಲ್ಲ ಅಂತಂದರೆ ಇವ್ರಿಗೆ ಪರಿಹಾರ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಆ ಒಂದು ಕಾರಣಕ್ಕೆ ಪರಿಹಾರ ಕೊಡದೇ ಏಕಾಏಕಿ ಹೋಗ್ಬಿಟ್ಟು ಲ್ಯಾಂಡ್ಗಳಲ್ಲಿ 4 ಎಕರೆ 4 ಗುಂಟೆಯಲ್ಲಿ ಇವರು ಸೋಲಾರ್ ಪಾರ್ಕನ್ನು ನಿರ್ಮಿಸಿದರೆ ಮತ್ತು ರೈತರ ಭೂಮಿ ಎಲ್ಲಿ ಹೋಗ್ಬೇಕು? ಅವರು ಯಾರನ್ನ ಪರಿಹಾರ ಕೇಳಬೇಕು? ಎಷ್ಟು ಜನ ರೈತರಿಗೆ ಕೊಟ್ಟಲ್ಲ ಒಟ್ಟು? ಸರ್, ಇದು ಸುಮಾರು ಜನಗಳೇ. ಕೆಲವು ನಾಗರಾಜ್ ಅಂತೇಳಿ ಉಚ್ಚನಹಳ್ಳಿ ಗ್ರಾಮದವರು, ಅವನು ಹೊಲದಲ್ಲಿ ಒಂದು ವಿಂಡ್ ಫ್ಯಾನ್ ಹಾಕ್ತಾರೆ, ಇದೇ ಕ್ಲೀನ್ ಮ್ಯಾಕ್ಸ್ ಕಂಪ್ನಿಯವರು. ಅದನ್ನು ಕೇಳಕ್ಕೆ ಹೋದರೆ ಆತನ ಮೇಲೇ ಅವ್ರ ಮೇಲೇ ಪೊಲೀಸುಗಳನ್ನು ಬಿಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅವ್ರ ಮುಖಾಂತರ ಅವ್ರ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೇ ಕೇಸ್ಗಳು ಹಾಕುವಂಥದ್ದು ಕೇಳಕ್ಕೆ ಹೋದಂತರಿಗೆ. ಈ ಕೆಲಸಗಳು ರೈತರು ಭೂಮಿ ತೊಗೊಳ್ಳೋದೇ ಅವರೇ, ಮತ್ತು ಪರಿಹಾರ
ಕೊಡದಿದ್ದಲೇ ಪರಿಹಾರ ಕೇಳಕ್ಕೆ ಹೋದ್ರ ಮೇಲೆ ಕೇಸ್ಗಳು ಹಾಕೊಳ್ಳೋದು. ಸೊ ಹಿಂಗಾಗಿ ಇಲ್ಲಿ ರೈತರುಗಳು ಭಾಳ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಇವರು ಹೆಣ್ಮಕ್ಳು ಇವ್ರಿಗೆ ಯಾವುದೇ ರೀತಿಯಾದಂಥ ಪರಿಹಾರನೇ ಕೊಟ್ಟಿಲ್ಲ. ಸೊ ಆದರೆ ಇವ್ರ ಮೇಲೆ ದೌರ್ಜನ್ಯ ಕೇಸ್ಗಳು ಹಾಕುವಂಥದ್ದು ಇಂಥ ಕೆಲಸವನ್ನು ಸೊ ಈಗ ಇವರು ಬಿಸ್ನೆಸ್ ಮಾಡೋಕ್ಕೆ ಬಂದವರು ಒಂದು ಏನಾಗಿದೆ ಅಂದರೆ ಬ್ರಿಟಿಷರು ಯಾವ ರೀತಿ ನಮ್ಮ ಭಾರತ ದೇಶಕ್ಕೆ ಬಂದು ಬಿಸ್ನೆಸ್ ಮಾಡೋಕ್ಕೋ ಆ ರೀತಿ ರೈತರ ಹತ್ರ ಬಂದ್ಬಿಟ್ಟು ಇವ್ರ ದಬ್ಬಾಳಿಕೆಗಳನ್ನು ಕಂಪ್ನಿಯವರು ಮಾಡುವಂಥದ್ದು. ಯಾರನ್ನು ಕೇಳಕ್ಕೆ ಹೋಗ್ಬಿಟ್ರೆ ಆ ಹಳ್ಳಿಗಳಲ್ಲಿ ಕೆಲವು ದಳ್ಳಾಳಿಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯಗಳು ಮಾಡಿಸುವಂಥದ್ದು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ನೀವು ಮಾಡಿಕೊಳ್ಳಿ, ನಿಮ್ಮ ಬಿಸ್ನೆಸ್ ಮಾಡೋಕ್ಕೆ ನಾವು ತೊಂದರೆ ಕೊಡ್ತಲ್ಲ, ಆದರೆ ರೈತರಿಗೆ ಏನು ನೀವು ಸರ್ಕಾರದ ನಿಯಮಗಳಿದೆ ಆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನೀವು ಮಾಡ್ಕೊಂಡ್ಬಿಟ್ಟು ಪರಿಹಾರ ಕೊಟ್ಬಿಟ್ಟು ಸರ್ಕಾರದ ಏನು ಭೂ ಪರಿವರ್ತನೆ ಏನಿದೆಯಲ್ಲ ಆ ಭೂ ಪರಿವರ್ತನೆ ಮಾಡ್ಕೊಳ್ಳಿ. ಭೂ ಪರಿವರ್ತನೆ ಇಲ್ದಲೆ ಯಾವುದೇ ಒಂದು ಅಧಿಕಾರಿಗಳು ಯಾರೋ ಒಬ್ಬ ಅಧಿಕಾರಿಗಳಿಗೆ ನೀವು ಆಮಿಷ ಕೊಟ್ಬಿಟ್ಟು ರೈತರ ಭೂಮಿಗೆ ಅನ್ಯಾಯ ಮಾಡೋದಾದರೆ ಈ ಕಂಪ್ನಿಯನ್ನು ನಮ್ಮ ವಿಜಯನಗರ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಈ ಕಂಪ್ನಿಗೆ ಪರವಾನಗಿಯೇ ಕೊಡಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ನಿಮ್ಮ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು. ಇವರು ಎ.ಕೆ. ಮಾರಪ್ಪ ಅಂತೇಳಿ ದಲಿತ ವಿಮೋಚನೆ ಜಿಲ್ಲಾಧ್ಯಕ್ಷರು, ಮಾನವ ಹಕ್ಕುಗಳ ವೇದಿಕೆ ಅಧ್ಯಕ್ಷರಾಗಿದ್ದಾರೆ. ಧನ್ಯವಾದ. ವಿಂಡ್ ಕಂಪ್ನಿ ಯಾವುದು ವಿಂಡ್ ಮಿಲ್ಲು? ಸೊ ಇದು ಸೋಲಾರ್ ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಕ್ಲೀನ್ ಮ್ಯಾಕ್ಸ್ ಸೋಲಾರ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಇದು ಏನಂತಂದರೆ ಸರ್ಕಾರದಿಂದ ಈ ಇಂಧನ ಇಲಾಖೆಯಿಂದ ಒಂದು ಆದೇಶ ಮಾಡ್ಕೊಂಬರ್ತಾರೆ, ಗೆಜೆಟ್ ನೋಟಿಫಿಕೇಶನ್ ಅಂತೇಳಿ ಆದೇಶ ಮಾಡ್ಕೊಂಬರ್ತಾರೆ. ಅಂದರೆ ಪರವಾನಗಿ ತೊಗೊಂಬರ್ತಾರೆ. ತೊಗೊಂಡ ನಂತರ ಅದನ್ನೇನು ಅಂತ ಆಯಾ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ. ಆ ಜಿಲ್ಲಾಧಿಕಾರಿಗಳ ಕಳಿಸಿದ ಮೇಲೆ ಅಲ್ಲಿ ಏನಿರುತ್ತದೆ ಕೆಲವು ಷರತ್ತುಗಳು ಇರ್ತವೆ. ಷರತ್ತುಗಳು ಅಂತಂದರೆ ಯಾವುದೇ ಪ್ಲಾಂಟೇಷನ್ ಮಾಡಬೇಕಾದ್ರೆ ಸರ್ಕಾರಿ ಭೂಮಿಯನ್ನು ಉಪಯೋಗಿಸಂಗಿಲ್ಲ ಮತ್ತು ಸರ್ಕಾರಿ ಲ್ಯಾಂಡ್ಗಳನ್ನು ಬಳಕೆ ಮಾಡ್ಕೊಳಂಗಿಲ್ಲ. ನೀವೇನಿದ್ರು ರೈತರ ಭೂಮಿಗಳನ್ನು ಖರೀದಿ ಮಾಡಬೇಕು, ಅದು ರೈತರು ಒಪ್ಪಿದ್ರೆ ಮಾತ್ರ ಖರೀದಿ ಮಾಡಬೇಕು ಅಂತಿದೆ. ರೈತರು ಕೊಡಲಿಲ್ಲ ಅಂದರೆ ಆ ಭೂಮಿನ ತೊಗೊಳಂಗಿಲ್ಲ ಮತ್ತು ರೈತರಿಗೆ ಯಾವುದೇ ರೀತಿಯ ಒತ್ತಡಗಳು ಹಾಕಬಾರ್ದು ಅಂತೇಳಿ ಕಂಡೀಷನ್ ಇದೆ. ರೈತರಿಂದ ಭೂಮಿ ಖರೀದಿ ಮಾಡಿದ್ಮೇಲೆ ಮನೆ ಜಿಲ್ಲಾಧಿಕಾರಿಗಳಿಂದ NOCಗೆ ಅಂದರೆ ಭೂ ಪರಿವರ್ತನೆ ಆಗಬೇಕು. ಕೃಷಿಯೇತರವಾಗಿ ಪರಿವರ್ತನೆಯನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಅದು ಆದ ನಂತರ ಪ್ರೊಸೆಸ್ ಪ್ರಕಾರ ಗ್ರಾಮ ಪಂಚಾಯತಿಯಲ್ಲಿ NOCಯನ್ನು ತಗೋಬೇಕು. ಅಂದರೆ ಪರಿವರ್ತನೆ ಆದ ನಂತರ ಕೃಷಿಯಿಂದ ಕೃಷಿಯೇತರ ಪರಿವರ್ತನೆ ಮಾಡಿ ನಾವು ಕೈಗಾರಿಕೀಕರಣ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಪರವಾನಗಿ ಪಡೆದ ನಂತರ ಅಲ್ಲಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಹೋಗ್ಬಿಟ್ಟು ಇವರು NOCಯನ್ನು ಕಾಪಿ ತೊಗೋಬೇಕು. ಆ NOC ಕಾಪಿ ತಗೊಂಡ್ಮೇಲೆ ಇನ್ಸ್ಟಾಲೇಷನ್ ಮಾಡಬೇಕು. ಅಲ್ಲಿವರೆಗೆ ಯಾವುದೇ ರೀತಿಯಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಗಿಲ್ಲ. ಸೊ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ತಾಲೂಕು ಆಡಳಿತ ವೈಫಲ್ಯವೋ ಅಥವಾ ಜಿಲ್ಲಾ ಆಡಳಿತ ವೈಫಲ್ಯವೋ ಅಥವಾ ಸರ್ಕಾರದ ವೈಫಲ್ಯವೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇಷ್ಟೆಲ್ಲ ಕಂಡೀಷನ್ ಪರ್ಮಿಷನ್ ಕೊಡ್ತಾರೆ, ಇಂಧನ ಇಲಾಖೆಯವರು ಪರ್ಮಿಷನ್ ಕೊಡ್ತಾರೆ, ಮಾಡಿ ಬಿಸ್ನೆಸ್ ಮಾಡ್ತಾರೆ, ಮಾಡಿ ಡೆವಲಪ್ಮೆಂಟ್ ಮಾಡ್ತಾರೆ, ಮಾಡಿ. ಆದರೆ